ಇವತ್ತು ನಾವು ಹೊಸ್ದಾಗಿ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಮೈನ್ಕ್ರಾಫ್ಟು ಸರ್ವೈವಲ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಈ ಗೇಮಲ್ಲಿ ಮೊದಲನೇದಾಗಿ ನಾನು ಮರ ಕಡಿಯೋದು. ಯಾಕಂದರೆ ಮರದಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಈ ಗೇಮ್ ಸ್ಟಾರ್ಟ್ ಆಗೋದೇ ಮರದಿಂದ. ಆಮೇಲೆ ಇದು ಮರ ಆದಮೇಲೆ ಇಂಪಾರ್ಟೆಂಟಾಗಿ ಬೆಡ್ ಕ್ರಿಯೇಟ್ ಮಾಡ್ಕೊಬೇಕು. ನಾವು 3 ಕೂಲಿ ಕಡಿದ್ಬಿಟ್ಟು ಹುಲ್ ತಂಬೇಕು ನಾವು. ಅದು ಯಾಕಂದರೆ ರಾತ್ರಿ ಹೊತ್ತು ಮಾನ್ಸ್ಟರ್ಸ್ಗಳು ಬರ್ತವೆ. ಸ್ಕಿಪ್ ಮಾಡೋಕ್ಕೆ ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಆ ಮಾನ್ಸ್ಟರ್ಸ್ಗಳನ್ನೆಲ್ಲ ಡಿಫೀಟ್ ಮಾಡೋಕ್ಕೆ. ಆಮೇಲೆ ನೆಕ್ಸ್ಟು ಕೋಲು ಹುಡ್ಕೊಬೇಕು. ಇಲ್ಲೇ ಸಿಕ್ತು ಕೋಲು. ಈಗ ನಾವು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಳ್ಳೋಣ. ಕ್ರಾಫ್ಟಿಂಗ್ ಟೇಬಲಲ್ಲಿ ಎಲ್ಲ ಟೂಲ್ಸು, ವೆಪನ್ಸು ಅವೆಲ್ಲ ಮಾಡ್ಕೊಬೋದು. ಮೊದಲನೇದಾಗಿ ವುಡನ್ ಟೂಲ್ಸ್ ಮಾಡ್ಕೊತೀನಿ. ಪಿಕ್ಯಾಕ್ಸು, ಅದರಿಂದ ಸ್ಟೋನ್ನ ಮೇಯ್ನ್ ಮಾಡಿಬಿಟ್ಟು ಅದ್ರಲ್ಲಿ ಸ್ಟೋನ್ ಪಿಕ್ಯಾಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದ್ರ ಕೆಲಸ ಮುಗೀತು. ಇದನ್ನು ಎಸಿತೀನಿ ಅಂತ ಇದೇನು ನಮಗೇನು ಯೂಸ್ ಬರೋಲ್ಲ ಜಾಸ್ತಿ. ಸ್ಟೋನು ಸ್ವಲ್ಪ ಡ್ಯೂರಬಿಲಿಟಿ ಬರುತ್ತೆ, ಅದಕ್ಕೆ ಸ್ಟೋನ್ ಪಿಕ್ಯಾಕ್ಸ್ ಮಾಡ್ಕೊತೀನಿ. ಮತ್ತು ಒಂದೆರಡು ಸ್ಟೋನು ಕಲೆಕ್ಟ್ ಮಾಡ್ಕೊತೀನಿ ಸ್ಟೋನ್ ಟೂಲ್ಸಿಗೆ. ಕೋಲು ಯಾಕಂದರೆ ಟಾರ್ಚ್ ಮಾಡ್ಕೊಬೋದು, ಫುಡ್ ಕ್ರಿಯೇಟ್ ಮಾಡ್ಕೊಬೋದು, ಬೇಯಿಸ್ಕೊಬೋದು ಫುಡ್ಡನ್ನು. ಮತ್ತು ಐರನ್ನ ಮೆಲ್ಟ್ ಮಾಡೋಕ್ಕೂ ಕೋಲ್ ಬೇಕು. ಎಲ್ಲ ಮೆಟೀರಿಯಲ್ಸ್ಗೂ ಹೆಲ್ಪ್ ಆಗುತ್ತೆ ಕೋಲ್, ಇಂಪಾರ್ಟೆಂಟು. ಇದಾದಮೇಲೆ ಇಲ್ಲಿ ಬೆಟ್ಟದ ಏರಿಯಾ ಇದು. ಬೆಟ್ಟದ ಏರಿಯಾದ ಮೇಲ್ಗಡೆ ಐರನ್ಗಳು ಪಕ್ಕ ಸಿಗ್ತವೆ. ಮತ್ತು ಕೋಲು ಜಾಸ್ತಿ ಸಿಗ್ತವೆ ಬೆಟ್ಟದ ಮೇಲೆ ಅಂತೂ ಸ್ಪಾನ್ ಆಗೋದು. ಇಲ್ಲಂತೂ ಕಾಮನ್ನು. ಯಾಕಂದರೆ ಪ್ಲೇನ್ ಏರಿಯಾ ಮತ್ತು ಬೇರೆ ಬೇರೆ ಏರಿಯಾದಲ್ಲೆಲ್ಲ ಡೀಪ್ ಅಂದರೆ ಕೆಳಗಡೆ ಮೈನಿಂಗಿಗೆ ಹೋಗ್ಬೇಕಾಗುತ್ತೆ. ಇಲ್ಲಂತೂ ಮೇಲೆ ಕಣ್ಣಿಗೆ ಕಾಣ್ತವೆ ಐರನ್ನು, ಕೋಲು ಅವೆಲ್ಲ. ಮತ್ತು ಕಾಪರು. ಬೆಟ್ಟ ಏನಾರ ಹೈಟ್ ಇದ್ದಿದ್ರೆ ಎಮ್ರಾಲ್ಡ್ ಸ್ಪಾನ್ ಆಗುತ್ತೆ, ಅದು ರೇರು. ಎಲ್ಲೋ ಸ್ಪಾನ್ ಆಗೋದು ರೇರ್ ಅದು. ಆದರೆ ಎಮ್ರಾಲ್ಡ್ ವಿಲೇಜರ್ ಟ್ರೇಡ್ ಮಾಡ್ಬೋದು. ಆಮೇಲೆ ಈಗ ಮೊದಲನೇದಾಗಿ ಮೇಕೆನ ಕಡಿಬೇಕು ನಾನು. ಇಲ್ಲಿ ನೈಟಲ್ಲಿ ಡೇಂಜರ್ ಐತೆ ನಮಗೆ. ಇನ್ನು ಇದರಲ್ಲಿ ನಾವು ಸ್ವಲ್ಪ ಆಡಿದ್ದೀನಿ ಅಷ್ಟೇ ಇದನ್ನ ಗೇಮ. ಬೇಸಿಕ್ ಅಂತ ಗೊತ್ತು ಈ ಗೇಮಿಂದು. ಆಮೇಲೆ ಈ ಬೆಟ್ಟದ ಮೇಲ್ಗಡೆ ಎಲ್ಲರ ಐರನ್ ಸಿಕ್ಕಿದ್ರೆ ಚೆಂದ. ಇಲ್ಲ ಅಂದರೆ ಎಲ್ಲರ ಕೇವ್ ಹುಡುಕಿ ಮೈನಿಂಗಿಗೆ ಹೋಗ್ಬೇಕಾಗತ್ತೆ ಐರನಿಗೆ. ನೋಡಂತ ಹೇಳ್ರಿ, ಇಲ್ಲಿ ಮೇಕೆ ಬೇಕು ನನಗೆ. ಇಲ್ಲ ಇನ್ನೂ 2 ಮೇಕೆ ಬೇಕು. ಕೇವ್ ಐತಿ ಇಲ್ಲಿ, ದೊಡ್ಡ ಕೇವ್ ಇರಂಗೆ ಕಾಣಿಸ್ತೈತೆ. ಆದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಟೂಲ್ಸ್ಗಳೆಲ್ಲ ಅಪ್ಗ್ರೇಡ್ ಮಾಡಬೇಕು ಐರನಿಗೆ. ಮತ್ತು ಒಂದೆರಡು ಆರ್ಮರು ಇಲ್ಲಾಂದರೆ ಶೀಲ್ಡು ಅವೆಲ್ಲ ಮಾಡ್ಕೊಬೇಕು. ಅಲ್ಲೇ ಐತೆ ಐರನ್ ಎಲ್ಲ. ಸಿಂಗಾಸ್ ಹೋಗ್ಬಿಟ್ಟು ಎಲ್ಲ ಐರನ್ ತಗೊಬೇಕು. ಹಿಂಗೆ ರೌಂಡ್ ಹಾಕೊಂಡು ಹೋದರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಹಿಂಗೆ ಸ್ಟ್ರೈಟ್ ಹೋದರೆ ಒಂದು ಸ್ವಲ್ಪ ಡೇಂಜರೇ. ಹಿಂಗೆ ರೌಂಡ್ ಹಾಕೊಂಡು ಹೋಗಿ ಮೈನ್ ಮಾಡೋಣ ಬರ್ರಿ. ಒಂದಂತೂ ಒಂದು ಶೀಲ್ಡಿಗೆ ಬೇಕು, ಒಂದು ಐರನ್ನು. ಇಲ್ಲ 3 ಬಕೆಟು. ಇಲ್ಲೇ ಐತೆ ಐರನ್ನು. ಇಲ್ಲ ಅಲ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಐತೆ. ಆಮೇಲೆ ಇದು ಐರನ್ನ ಸ್ಮೆಲ್ಟ್ ಮಾಡ್ಬೇಕಂದ್ರೆ ಇದು ಮಾಮೂಲಿ ರಾ ಐರನ್ ಬರುತ್ತಿದ್ದು. ಅದನ್ನು ಸ್ಮೆಲ್ಟ್ ಮಾಡ್ಬೇಕಂದ್ರೆ ಫರ್ನೆಸ್ ಬೇಕು. ಅದಕ್ಕೆ ಕೋಲ್ ಕಲೆಕ್ಟ್ ಮಾಡ್ದಲ್ಲ, ಅದಕ್ಕೂ ಇದಕ್ಕೂ ಯೂಸ್ ಆಗುತ್ತೆ. ಐರನ್ ಎಷ್ಟೈತೆ ಅಂದರೆ 1 2 3 4 5 6 7 8 9 10 11 12 ಸಿಕ್ಕವೆ. ಅಯ್ಯೋ ಮಸ್ತಾಗೋಯ್ತು. 12 ಅಂದರೆ 12 ಇಲ್ಲ, 12 ಅಲ್ಲ, 11 ಸಿಕ್ಕೈತೆ ಅನಿಸುತ್ತೆ. ಇಷ್ಟೇನಾ? ಇಲ್ಲ, ಇಷ್ಟೇ ಇರೋದಿಲ್ಲಿ. ಈಗ ಫರ್ನೇಸ್ ಮಾಡ್ಕೊಂಡು ಸ್ಮೆಲ್ಟ್ ಮಾಡೋಣ. 12 ಐತೆ ಐರನ್. ಈಗ ಇದನ್ನ ಸ್ಮೆಲ್ಟ್ ಮಾಡೋಕೆ ಇಕ್ಕೋಣ. ಆಮೇಲೆ 2 ಹುಲ್ಲನ್ನ ಮೇಯ್ನಾಗಿ ಬೆಡ್ ಮಾಡಬೇಕು. ರಾತ್ರಿ ಹೊತ್ತಂತೂ ಸರ್ವೈವ್ ಅಂತೂ ಆಗೋಲ್ಲ. ಝಾಂಬಿ ಬರುತ್ತೆ, ಸ್ಕೆಲಿಟನ್ ಬರುತ್ತೆ, ಮತ್ತು ಕ್ರೀಪರ್ ಬರುತ್ತೆ. ಮತ್ತು ಈ ಸ್ಕೆಲಿಟನ್ನು, ಝಾಂಬಿ ಅವೆಲ್ಲ ಬೆಳಗ್ಗೆ ಹೊತ್ತಂತೂ ಸುಟ್ಟೋಗುತ್ತೆ. ಆದರೆ ಕ್ರೀಪರ್ ಮಾತ್ರ ಹಂಗೇ ಇರುತ್ತೆ. ಕ್ರೀಪರ್ ಏನು ಮಾಡುತ್ತಂದರೆ ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ಅದಕ್ಕೆ ನೈಟ್ ಟೈಮ್ ಅಂತೂ ಸರ್ವೈವ್ ಮಾಡೋದು ಕಷ್ಟ ಅಂದರೆ ಕಷ್ಟ ಐತಿ ಈ ಗೇಮಲ್ಲಿ. ಅದಕ್ಕೆ ಮೇಯ್ನಾಗಿ ಬೆಡ್ ಮಾಡ್ಕೊಂಬಿಡ್ಬೇಕು. ಮೊದಲನೇ ದಿನವೇ ಬೆಡ್ ಮಾಡಿದ್ರೆ ಸೇಫ್ ಇರ್ತೀವಿ. ಅದಕ್ಕೆ ಎಲ್ಲ ಹುಡುಕ್ತಿದ್ದೀನಿ. ಅಂದರೆ ಒಂದು ಮೇಕೆ ಸಿಕ್ತಷ್ಟೇ. ಇಲ್ಲೊಂದು ಸಿಕ್ತಲ್ಲ, ಆದರೆ ಕಲರ್ ಚೇಂಜ್ ಐತೆ. ಕಲರು ಒಂದೇ ಥರ ಇದ್ದರೆ
ಬೆಡ್ ಮಾಡ್ಬೋದಾಯ್ತು ಬಿಡು, ಊಟಕ್ಕೆ ಸರಿ ಆಗುತ್ತೆ. ಔಟರ್ ಒಂದು ಸ್ವಲ್ಪ ನಾಯ್ಸ್ ಐತೆ, ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿರಿ. ಇಲ್ಲೆಲ್ಲ ಸಿಗಬೇಕು, ಇಲ್ಲಾಂದರೆ ನೈಟು ಕಷ್ಟ ಆಗ್ತಿಲ್ಲ ಅಂದರೆ ಆ ಥರ ಕೇವ್ ಮಾಡಿಬಿಟ್ಟು ಅಲ್ಲಿ ಇದಾಗಬೇಕು, ಸೆಟ್ಲ್ ಆಗಿಬಿಡ್ಬೇಕಾಗತ್ತೆ. ಐರನ್ನು ಮೆಲ್ಟ್ ಆಗಿರಂಗೆ ಕಾಣಿಸ್ತೈತೆ. ಈಗ ಹೋಗೋಣ, ಒಂದು 2-3 ಐರನ್ ಮೆಲ್ಟ್ ಆಗಿರಲಿ. ಒಂದು ಐರನ್ನಿಂದ ನಾವು ಶೀಲ್ಡ್ ಮಾಡ್ಕೊಬೋದು. ಶೀಲ್ಡ್ ಅಂದರೆ ಏನಂದರೆ, ಈಗ ಕ್ರೀಪರ್ ಬ್ಲಾಸ್ಟ್ ಆಗುತ್ತಲ್ಲ, ಈಗ ಶೀಲ್ಡ್ ಕೊಟ್ಟರೆ ಅದೆಲ್ಲ ಒಂದು ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಮತ್ತು ಜಾಂಬೀಸ್ನ ಸ್ವಲ್ಪ ಹೊತ್ತು ಡಿಫೈನ್ ಮಾಡ್ಕೊಬೋದು ನಾವು ಶೀಲ್ಡ್ ಮಾಡ್ಕೊಂಡ್ರೆ. ಇನ್ನೊಂದು ವೆಪನ್ ಏನಾರ ಮಾಡ್ಕೊಬೇಕು, ಯಾಕಂದರೆ ಐರನ್ ಟೂಲ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಆ್ಯಕ್ಸ್ ಮಾಡ್ಕೊತೀನಿ. ಆ್ಯಕ್ಸ್ ಯಾಕೆ ಗೊತ್ತಾ, ಡ್ಯಾಮೇಜ್ ಕೊಡೋಕ್ಕೋಸ್ಕರ ಐತೆ. ನೆಕ್ಸ್ಟು ಇದು ಐರನ್ ಖಾಲಿ ಐತೆ ಅಂದರೂ ಇದು ಫುಲ್ ಆರ್ಮರ್ ಸೆಟ್ ಮಾಡ್ಕೊಂಡ್ರೆ ಪ್ರೊಟೆಕ್ಷನ್ ಇರುತ್ತೆ ನಮಗೆ. ಆದರೆ ಇನ್ನು ಐರನ್ ಕಮ್ಮಿ ಇರಂಗೆ ಐತೆ ನಂತವ. ಈಗ ಫುಲ್ ಸ್ವಲ್ಪ ಬೆಡ್ ಮಾಡೋಕ್ಕೆ ಹುಲ್ ಬೇಕು ಮೇಯ್ನಾಗೆ. ಸದ್ಯಕ್ಕೆ ಐರನ್ ಮೆಲ್ಟ್ ಮಾಡಿದ್ದೀನಿ. ತಡ್ರಿ, ಅಲ್ಲೊಂದು ಮೇಕೆ ಹೋದಂಗೆ ಆಯಿತು, ನೋಡ್ತೀನಿ ತಡ್ರಿ. ಇಲ್ಲೊಂದು ಸತಿ ಮೇಕೆನೇ ತಡ್ರಿ. ಈಗ 3 ಆಗೈತೆ ಹುಲ್ಲು. ಈಗ 3 ಆಯ್ತಲ್ಲ, ಅದಕ್ಕೆ ಒಂದು ಕಲರ್ ಬೇಕಾಗುತ್ತೆ. ಒಂದು ಯಾವ್ದಾರ ಹೂವು ಇದ್ರೆ ಸಾಕು. ಇಲ್ಲೊಂದು ಐರನ್ ಸಿಕ್ತು, ಮತ್ತು ಇಲ್ಲಿ ಹೂವನೂ ಐತೆ. ಹೂವು ಕಿತ್ಕೊಂಡ್ರೆ ಸಾಕು. 1 2 3 ಸಾಕು. ಈಗ ಐರನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಹೋಗಿ ಐರನ್ನ ಸ್ಮೆಲ್ಟ್ ಮಾಡ್ಕೊಂಡು ಹಾಗೆ ಫುಡ್ನ ಬಿಸಿ ಮಾಡೋಣ. ಯಾಕಂದರೆ ಫುಡ್ನ ಬಿಸಿ ಮಾಡ್ಕೊಂಡು ತಿಂದರೆ ಹಂಗಾರ ಬಾರು ಬೇಗ ಫುಲ್ ಆಗುತ್ತೆ. ಇಲ್ಲಾಂದರೆ ಹಂಗೆ ತಿಂದರೆ ಒಂದೊಂದು, ಇಲ್ಲಾಂದರೆ 2 ಫುಲ್ ಆಗುತ್ತೆ. ಈಗ ಸದ್ಯಕ್ಕೆ ಐರನ್ನ ಕಲೆಕ್ಟ್ ಮಾಡೋಣ. ಐರನ್ನ ಕಲೆಕ್ಟ್ ಮಾಡ್ಕೊಂಡು ಫುಡ್ನ ಬಿಸಿ ಮಾಡೋಕೆ ಇಕ್ಕೋಣ. ಸ್ವಲ್ಪ ಹೊತ್ತು ಬಿಸಿ ಆಗುತ್ತೆ. ಈಗ ಬೆಡ್ ಮಾಡೋಣ. ಡೈ ಮಾಡ್ಕೊಳ್ಳೋಣ ಕೆಂಪು. 1 2 ಇದ್ಯಾಕೆ ಕೆಂಪು ಆಗ್ತಿಲ್ವಲ್ಲ? ಈಗ ಏನು ಮಾಡೋದಪ್ಪ? ಇನ್ನೊಂದು ವೈಟ್ ಶಿಪ್ ಏನಾರು ಬೇಕಾಗುತ್ತೆ. ಮತ್ತು ಮರನೂ ಇಲ್ಲ, ಮರ ಬೇಕು, ವುಡ್ ಬೇಕು. ಹಂಗೆ ಮರ ಕಡಿದ್ಬಿಟ್ಟು ಈಗ ನೋಡೋಣ ಬರುತ್ತಾ ಆಪ್ಷನ್ನು. ಹಂಗೆ ಇಲ್ಲ ಈಗ ಸದ್ಯಕ್ಕೆ ಊಟ ಸಾಕು. ಐರನ್ನ ಸ್ಮೆಲ್ಟ್ ಮಾಡೋಕ್ಕಿಕ್ಕಿ ಹೋಗಿ ಕುರಿನ ಕಡಿಬೇಕು. ಇಲ್ಲಾಂದರೆ ರಾತ್ರಿ ಇನ್ನೇನು ಇಷ್ಟೊತ್ತಿಗೆ ಆಗೋಗುತ್ತೆ. ಡಿಸ್ಪಾನ್ ಆಗಲಿಲ್ಲ ಸಾಕು. ಎಲ್ಲೇ ಇದ್ದರೆ ಜಾಲಿ ಆಗುತ್ತೆ. ಈಗ ನನ್ನ ಮಗನ ಕುರಿ ಈಗ ಸಿಗಲ್ಲ, ಅದೃಷ್ಟ ಇಲ್ವಲ್ಲ. ಡಿಸ್ಪಾನ್ ಆಯಿತು, ಆಯ್ತತ್ತೆಗೆ. ಈಗ ನೋಡಂತೇಳ್ರಿ, ಬೆಟ್ಟದ ಮೇಲೆ ಎಲ್ಲಾರ ಇದ್ರೆ. ಐರನ್ ಇಷ್ಟೊಂದು, ಅಯ್ಯೋ ಅದೃಷ್ಟ. ಐರನ್ ಒಂದು ಸೇರಲಿ ತಾಣನ. ಐರನ್ನ ಸದ್ಯಕ್ಕೆ ಇಷ್ಟು ತಗೊಂಬಿಡೋಣ. ಇದೇನು 1 2 3 4 5 6 7 8 9 10 ಐತೆ. 10 ಅಷ್ಟೊಂದು ಐತಾ? 10 ಐತಿ. 10 11 ಐತಿ. 11 ಇಲ್ಲೂ ಐತೆ. ಬರ್ತೀನಿ ಇನ್ನೊಂದ್ಸತಿ ನೋಡ್ಕೊಂಡು. ಅಲ್ಲೊಂದು ಚೂರು ಐರನ್ ಐತೆ. ಎಮ್ರಾಲ್ಡ್ ಐತಿ, ಇಲ್ಲಿ ಸಿಕ್ಕೈತೆ ಎಮ್ರಾಲ್ಡ್. ಆದರೆ ಎಮ್ರಾಲ್ಡ್ ತೆಗಿಯೋಕ್ಕೆ ಐರನ್ ಪಿಕ್ ಹಾಕ್ಸ್ಬೇಕು. ಆದರೆ ಐರನ್ ಪಿಕ್ ಹಾಕ್ಸಂತವಿಲ್ಲ ಸದ್ಯಕ್ಕೆ. ಈಗ ಸದ್ಯಕ್ಕೆ ಮೇಯ್ನಾಗಿ ಮೇಕೆ ಬೇಕು. ಮೇಕೆ ಎಲ್ಲ ಐತಪ್ಪ. ಈಗ ನಾನೇನು 3 ಹುಲ್ಲಲ್ಲಿ ಆಗೋಗುತ್ತೆ ಅದು. ಆದರೆ ಈ ವೈಟ್ ಹುಲ್ಲು ಕೆಂಪು ಆಗಲೇ ಇಲ್ಲ. ನಾನು ಅದೇನು ಅಂದ್ಕೊಂಡಿದ್ದು ಮತ್ತು ಈಗ ಇನ್ನೊಂದು ವೈಟು ಇಲ್ಲ ಅಂದರೆ ಯಾವ್ದಾದ್ರು ಬೇರೆ 2 ಕುರಿ ಸಿಕ್ಬಿಟ್ರೆ ಸಾಕು ಈಗ ಸದ್ಯಕ್ಕೆ. ಆದರೆ ಕತ್ಲೆ ಆಗೋಯ್ತತ್ತೆ. ಈಗ ಸದ್ಯಕ್ಕೆ ಬೇಗ ಹೋಗಿ ಈಗ ಸದ್ಯಕ್ಕೆ ಎಲ್ಲ ಐಟಮ್ ತಗೊಂಬಿಟ್ಟು ಹೋಗೋಣ. ಎಲ್ಲರ ಪ್ಲೇನ್ ಏರಕ್ಕೆ ಹೋಗ್ಬೇಕು, ಮರ ಇಲ್ದಿದ್ದ ಜಾಗಕ್ಕೆ. ಯಾಕಂದರೆ ಇಲ್ಲಿ ಮರದ ಜಾಗತಾವ ಅಂದರೆ ಎಲ್ಲಿಂದ ಬರ್ತಾವ ಅಂತ ಗೊತ್ತೇ ಆಗಲ್ಲ. ಪ್ಲೇನ್ ಇದ್ದರೆ ಒಂದು ಸ್ವಲ್ಪ ಕಂಡಿಡ್ಕೊಂಡು ಒಂದು ಸ್ವಲ್ಪ ದೂರನಾರು ಓಡ್ಬೋದು. ತಡ್ರಿ, ನೀರಿಗೆ ಹೋದರೆ ಸರಿ ಆಗುತ್ತೆ. ತಡ್ರಿ,
ಅಯ್ಯೋ ಇಲ್ಲಿ ಹಳ್ಳೆ ಬೇರೆ ಐತಿ. ಈಗ ಹಂಗಾಸ್ ತಿರ್ಗಾಕೊಂಡು ಅಷ್ಟೊತ್ತಿಗೆ ಕತ್ಲೆ ಆಗೋಗುತ್ತೆ. ನಡೆಯತ್ತೆ ಇನ್ನೇನು ಮಾಡೋಕ್ಕಾಗತ್ತೀಗ. ಬೇಗ ಹೋಗಿ ನೀರೊಳಕ್ಕೆ ಮುಳುಗ್ಬಿಡ್ಬೇಕು. ಇಲ್ಲಾಂದರೆ ಸ್ವಲ್ಪ ನೀರಲ್ಲಿ ಅಂದರೆ ಎಲ್ಲ ಮಾಪ್ಸ್ಗಳು ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ನಾವೊಂದು ಸ್ಪೀಡಾಗಿ ಸ್ವಿಮ್ ಮಾಡ್ಬೋದು. ಆದರೆ ಇಲ್ಲಿ ಮೇಲಿದ್ರೆ ಅಂಟಂತೂ ಪಕ್ಕ ಹಾಗೆ ಸತ್ತೇ ಹೋಗ್ತೀವಿ ಮೇಲಂತೂ ಇದ್ದರೆ. ಸ್ಟಾರ್ಟಿಂಗ್ ಪ್ಲೇಸಿಗೆ ಬಂದೆ. ಹೋಗಿ ನಡ್ರಿ ಮೊದಲು ಹೋಗಿ ಕೆಳಗೆ ಧುಮ್ಕೊಡೋಣ. ಅಯ್ಯೋ ಮೂರು ಆಟಲ್ಲಿ ಉಳ್ಕೊಂಡ್ನಲ್ಲಪ್ಪ. ಈಗ ಸದ್ಯಕ್ಕೆ ಸತ್ತೇ ಹೋಗಿವಿ ಝಾಂಬೀಸಿಂದ. ಅಲ್ಲೊಂದು ಝಾಂಬಿ ಸ್ಪಾನ್ ಆಯ್ತು ನೋಡ್ರಿ ಅಲ್ಲಿ. ಮತ್ತು ನಂದು ಈ ಶೇಡರ್ ಪ್ಯಾಕಿಂದ ಸ್ವಲ್ಪ ಕ್ರೀಪರು ಶೈನಿಂಗ್ ಆಗುತ್ತೆ ಅಷ್ಟೇ. ಈಗ ಎಲ್ಲಾರ ಹೋಗಿ ಮೊದಲು ಒಂದು ಮೇಕೆ ಎಲ್ಲಾರ ಇದ್ದರೆ ಹುಡುಕ್ಬೇಕು. ಈಗ ಈ ಜಾಗದಲ್ಲಿ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲೆಲ್ಲೂ ಯಾರೂ ಇಲ್ಲ. ಈ ಜಾಗ ಸೇಫ್ ಐತೆ ಒಂದು ಸ್ವಲ್ಪ. ನಡ್ರಿ ಇವು ಮೇಕೆ ಹತ್ತಿ ಒಂದು ಸತಿ ತಡ್ರಿ ತೋರಿಸ್ತೀನಿ. ಝಾಂಬೀಸು ಸ್ಕೆಲಿಟನ್ ಇಲ್ಲ ಕ್ರೀಪರು. ಇಲ್ಲೊಂದು ಝಾಂಬಿ ಐತೆ ನೋಡ್ರಿ, ಅದು ಹಿಂಗೆ ಸ್ಪಾನ್ ಆಗ್ತಿರ್ತವೆ ಎನಿ ಟೈಮ್. ನಾವು ಓಡ್ತಾನೆ ಇರಬೇಕಿಲ್ಲಿ. ಜಂಗಲ್ ಬಾಯಮ್ ಇದು, ಆದರೆ ಚಿಕ್ಕದಾಗೈತೆ. ಇಲ್ಲೆಲ್ಲರೂ ಸಿಕ್ಕಿದ್ರು ಸಿಗ್ಬೋದು. ಸ್ಕೆಲಿಟನ್ನಿಂದ ಒಂದು ಸ್ವಲ್ಪ ದೂರನೇ ಓಡಬೇಕು. ಯಾಕತ್ತಾ ಸ್ಕೆಲಿಟನ್ ದೂರದಿಂದ ಹೊಡೆಯುತ್ತೆ, ಇವೆಲ್ಲ ಹತ್ರಕ್ಕೆ ಬಂದು ಹೊಡಿತವೆ. ಅದಕ್ಕೆ ಸ್ಕೆಲಿಟನ್ನಿಂದ ದೂರ ಓಡಿದ್ರೆ ಸರಿ. ನಮ್ಮ ಮುಂದೆ ಇಲ್ಲ ನೋಡ್ರಿ, ಅಲ್ಲೇ ಬಂತು. ಇನ್ನು ವೀಕು ಏನು ಆರ್ಮರ್ ಏನೂ ಇಲ್ಲ ಅಂತವೆ. ಈಗ ಸುತ್ತಮುತ್ತ ಎಲ್ಲ ಕಡೆನೂ ಐತಿ. ಈಗ ಸದ್ಯಕ್ಕೆ ನೀರೇ ಸೇಫಾಗಿರೋ ಜಾಗ ನಮಗೆ. ಈಗ ಬೇರೆ ಕಡೆ ಹೋಗಿ ಏಕೆ ಹುಡುಕ್ಬೇಕು. ಇಲ್ಲಾಂದರೆ ಎಲ್ಲ ಯಾವ ಜಾಗ ನೋಡ್ಕೊಂಡು ಹಳ್ಳ ಇಲ್ಲಾಂದರೆ ಆ ಥರ ಜಾಗ ನೋಡ್ಕೊಂಡು ಕೇವ್ ಮಾಡಿಬಿಟ್ಟು ಡೇ ಆಗತಕ್ಕ ಅಲ್ಲೇ ಕಾಯ್ಕೊಂಡು ಕುತ್ಕೊಬೇಕಾಗತ್ತೆ. ಈಗ ಸದ್ಯಕ್ಕೆ ಒಂದು ಮೇಕೆ ಎಲ್ಲಾರ ಇದ್ದರೆ ನೋಡಬೇಕು. ಈಗ ನಾನು ಎಲ್ಲಾರ ಮೇಕೆ ಹೋಗ್ಬೇಕು ನೀರು ಬಿಟ್ಟು. ಇಲ್ಲಾಂದರೆ ಇಲ್ಲೇ ನೀರಲ್ಲೇ ಬೆಳಗ್ಗೆ ಆಗತಕ್ಕ ಇರಬೇಕಾಗತ್ತೆ. ತಡ್ರಿ ಇಲ್ಲೆಲ್ಲಾರ ನೋಡ್ಬೇಕು. ಐಲ್ಯಾಂಡ್ ಇದ್ದರೆ ಅಲ್ಲಿಗೆ ಹೋಗ್ತೀನಿ. ಅಲ್ಲೊಂದು ಐಲ್ಯಾಂಡ್ ಕಾಣಿಸ್ತೈತೆ, ಅಲ್ಲಿಗೆ ಹೋಗೋಣ. ನನಗೆ ಏನು ಅನ್ಸುತ್ತಂದರೆ ಅಷ್ಟು ದೂರ ಹೋಗೋದು ಬೇಡ. ಇಲ್ಲೇ ಪಕ್ಕದಲ್ಲೇ ಐತಲ್ಲ, ಇಲ್ಲೇ ಹೋಗ್ಬೋದು. ನಾನು ಸ್ಪಾನ್ ಏರಿಯಾ ಒಂದು ಸ್ವಲ್ಪ ಓಡಾಡಿದ್ರೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಹೆಂಗೆ ಶೀಲ್ಡ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ತಡ್ರಿ. ಇಲ್ಲೇ ಎಲ್ಲಾರ ಕ್ರೀಪರು ಇಲ್ಲ ಝಾಂಬೀಸ್ ಎಲ್ಲಾರ ಸಿಕ್ಕಿದ್ರೆ ತೋರಿಸ್ತೀನಿ. ಆದರೆ ಇಲ್ಲಿ ನೀರಿಂದ ಮೇಕೆ ಹೋಗ್ಬೇಕಾದ್ರೆ ಯಾವುದೂ ಇರಬಾರ್ದು. ಆದರೆ ಇಲ್ಲಿ ಅಂದರೆ ಇಲ್ಲೇ ಐತೆ, ಅದೇ ಡೇಂಜರು. ಆದರೆ ಇಲ್ಲಿ ಈ ಏರಿಯಾ ಸ್ವಲ್ಪ ಕ್ಲೀನಾಗೈತೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಯಾವುದೂ ಸ್ಪಾನ್ ಆಗಲಿಲ್ಲ ಅಂದರೆ ಸಾಕು. ಮತ್ತು ಇಲ್ಲೇ ಎಲ್ಲಾರ ಮೇಕೆ ಸಿಕ್ಬಿಟ್ರೆ ಡೇ ಸ್ಕಿಪ್ ಮಾಡ್ಬೋದು ಆರಾಮಾಗಿ. ಮೊದಲು ಮೇಕೆ ಹುಡುಕ್ತೀನಿ, ಆಮೇಲೆ ಅದೇನೋ ಸಿಗಲಿಲ್ಲ ಅಂದರೆ ಇಲ್ಲೇ ಎಲ್ಲಾರ ಕೇವ್ ನೋಡ್ಕೊಂಡು ಅಲ್ಲೇ ಗುಹೆ ಥರ ಮಾಡ್ಕೊಂಡು ಇದು ಬಿಡ್ಬೇಕಷ್ಟೇ. ಇನ್ನೇನೋ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಮೇಕೆ ಹೋಗೋಣ. ಇಲ್ಲೆಲ್ಲ ಝಾಂಬೀಸ್ ಅಂತೂ ಇದ್ದಾವೆ, ಆದರೆ ಈಗ ಸದ್ಯಕ್ಕೆ ಝಾಂಬಿ ಫೈಟ್ ಮಾಡಲ್ಲ. ಮೊದಲು ಕ್ರೀಪರ್ನ ಬ್ಲಾಸ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಲ್ಲೆಲ್ಲ ಸಿಗ್ಬೇಕು ಕ್ರೀಪರು. ಮೊದಲನೇದಾಗಿ ಕ್ರೀಪರ್ ಸಿಗ್ಲಿತ್ತಾಡ್ರಿ. ಇಲ್ಲಿ ಎಲ್ಲೂ ಇಲ್ಲ, ಮೇಕೇನೂ ಇಲ್ಲ. ಇಲ್ಲೇ ಐತೆ ಕ್ರೀಪರು. ತಡ್ರಿ ಇದೊಂದು ಶೀಲ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ಕೂತ್ಕೊಂಡ್ರೆ ಬ್ಲಾಸ್ಟ್ ಆಗುತ್ತೆ ನೋಡ್ರಿ, 0 ಡ್ಯಾಮೇಜ್ ಆಗುತ್ತೆ. ಹಂಗೆ ಏನಾರು ಇದ್ದರೆ ಫುಲ್ ಡ್ಯಾಮೇಜೇ. ಈಗ ಸದ್ಯಕ್ಕೆ ಹೋಗೋಣ. ಆದರೆ ಸ್ಕೆಲಿಟನ್ ಒಂದು ಸಿಗಬಾರ್ದು ನನಗೆ. ಈ ಗೇಮಲ್ಲಿ ಸ್ಕೆಲಿಟನ್ನೇ ಇಷ್ಟ ಇಲ್ಲ. ದೂರದಿಂದ ಹೊಡಿತೆ, ಅದು ಹೊಡೆಯೋ ಅಷ್ಟೊತ್ತಿಗೆ ನನ್ನನ್ನೇ ಮುಗಿಸಾಕಿರುತ್ತೆ. ಅದಕ್ಕೆ ಬೇಜಾರು. ಈಗ ಸದ್ಯಕ್ಕೆ ಎಲ್ಲಾರ ಒಂದು ಜಾಗ ನೋಡಬೇಕು. ಇಲ್ಲಿ ಈಗ ಸದ್ಯಕ್ಕೆ ಅಲ್ಲೇ ನೈಟ್ ಆಗೋಯ್ತೆ, ಕತ್ಲೆ. ಅಲ್ಲೇ ಡೇಂಜರ್ ಅಂತ ಡೇಂಜರ್ ಐತಿ ಇಲ್ಲೆಲ್ಲ ಸುತ್ತಮುತ್ತ.
ಸೊ ಮುಂದೆನೇ ಸ್ಕೆಲಿಟನ್ ಇಲ್ಲೆಲ್ಲ ಸುತ್ತಮುತ್ತ ಸ್ಕೆಲಿಟನ್ನೇ ಐತಿ. ಮೇಕ್ ಹೋಗಿ ನೋಡ್ತೀನಿ ಅಲ್ಲಿ ಆ ಕಡೆ ಸೈಡ್ ಎಲ್ಲಾರ ಅದು ಇಲ್ಲೇ ಈ ಜಾಗ ಚೆನ್ನಾಗೈತೆ. ಈ ಜಾಗನೇ ಎತ್ತಾಗೆ ಕೇವ್ ಮಾಡೋಣ ಅತ್ತಾಗಿಲ್ಲೇ. ನನ್ನ ಮಗನ ಸಾಂಬಿ ನೋಡಿ ಹೆಂಗೆ ಬತ್ತೈತೆ ಕಳ್ಳ ನನ್ನ ಮಗಂದು. ಈ ಥರ ಶೀಲ್ಡ್ ಕೊಟ್ಕೊಂಡು ಫೈಟ್ ಮಾಡಿದ್ರೆ ಅದಕ್ಕೆ ಮೊದಲೇ ಶೀಲ್ಡ್ ಮಾಡ್ಕೊಬೇಕು. ಫಸ್ಟಿಗೆ ಶೀಲ್ಡ್ ಮಾಡ್ಕೊಂಡ್ರೆ ಸಾಕು. ಮೊದಲು ಕೇವ್ ಮಾಡಿಬಿಡ್ತೀನಿ, ಯಾಕಂದರೆ ರಾತ್ರಿ ಡೇಂಜರ್ ಐತಿಲ್ಲಿ. ಒಂದು ಮೂರು ಬಾಕ್ಸ್ ಮಾಡಿದ್ರೆ ಸಾಕು. ಮೊದಲು ಕ್ಲೋಸ್ ಮಾಡ್ತೀನಿ. ಹಿಂದೆ ಏನಾರು ಬಂದು ಕ್ರೀಪರ್ ಬ್ಲಾಸ್ಟ್ ಗೀಸ್ಟ್ ಆದರೆ ಇಷ್ಟ ತನಕ ಆಡಿದ್ದೆಲ್ಲ ವೇಸ್ಟಾಗಿ ಹೋಗುತ್ತೆ. ಸದ್ಯಕ್ಕೆ ಇಷ್ಟು ಜಾಗ ಸಾಕು. ಇನ್ನೊಂಚೂರು ಎರಡು ಕ್ಲೀನ್ ಮಾಡ್ಕೊತೀನಿ. ಇಷ್ಟ ಜಾಗ ಇದ್ದರೆ ಸಾಕು. ಇಷ್ಟು ಲಾಂಗ್ ವಿಡಿಯೋ ಆಯಿತು. ಈಗ ಸದ್ಯಕ್ಕೆ ಈ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಿಂದ ಯಾವ್ದಾರ ಸೂಟಬಲ್ ಜಾಗ ನೋಡಿ ಹೌಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಕ್ಕದಾಗೆ ಅಂದರೆ ಫ್ಯಾನ್ಸಿ ಏನಿರೋಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಹೌಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.